ವೆಲ್ಕಮ್ ಟು ಗಣಕಲೋಕ ಯೂಟ್ಯೂಬ್ ಚಾನಲ್. ಇನ್ನು ಈ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಆಗಿ, ಅದಾದಮೇಲೆ ಈ ಪ್ರೋಗ್ರಾಮ್ ಎಕ್ಸ್ಪ್ಲೇನ್ ಮಾಡಿರೋ ರೀತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಈಗ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾವು PUC ಸೆಕೆಂಡ್ ಇಯರ್ ಸಿಲೆಬಸ್ನ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ಪ್ರೋಗ್ರಾಮ್ಸು, ಪೈಥಾನು 14 ಪ್ರೋಗ್ರಾಮ್ಸ್ ಬರ್ತವೆ, SQL ಮೇಲೆ 4 ಪ್ರೋಗ್ರಾಮ್ಸ್ ಬರ್ತವೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಆಲ್ರೆಡಿ ಫೆಬೊನಸಿ ಸೀರೀಸ್ನ ಜನರೇಟ್ ಮಾಡೋ ಪ್ರೋಗ್ರಾಮ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತಿನ ಈ ವಿಡಿಯೋದಲ್ಲಿ ಸೆಕೆಂಡ್ ಪ್ರೋಗ್ರಾಮ್ ಪಾರ್ಟ್ ಎದಲ್ಲಿ ಬರ್ತಕ್ಕಂಥ ಸೆಕೆಂಡ್ ಲ್ಯಾಬ್ ಪ್ರೋಗ್ರಾಮ್ನ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಸೆಕೆಂಡ್ ಪ್ರೋಗ್ರಾಮ್ ಏನಿದೆಯಪ್ಪ ಅಂದರೆ ಪೈಥಾನ್ ಪ್ರೋಗ್ರಾಮ್ ಟು ಫೈಂಡ್ ದ ಫ್ಯಾಕ್ಟೋರಿಯಲ್ ಆಫ್ ಎ ಗಿವನ್ ನಂಬರ್ ಅಂಡ್ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್. ಅಂದರೆ ಎರಡೂ ಪ್ರೋಗ್ರಾಮ್ನು ಒಂದೇ ಇದರಲ್ಲಿ ಬರೀಬೇಕು. ಅಂದರೆ ಒಂದು ಫಸ್ಟು ಫೈಂಡ್ ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ ಇದೆ, ಇನ್ನೊಂದು ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಇದೆ. ಇವೆರಡೂ ಪ್ರೋಗ್ರಾಮ್ಗೂ ನಾವು ಫಂಕ್ಷನ್ಸ್ ಯೂಸ್ ಮಾಡಿಕೊಂಡು ನಾವು ಪ್ರೋಗ್ರಾಮ್ನ ಬರೀಬೇಕು. ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ ಅಂದರೆ ಯಾವ ನಂಬರ್ ಕೊಟ್ಟಿರ್ತಾರೋ ಆ ನಂಬರಿಂದ ಅಪ್ ಟು 1 ವರೆಗೂ ನಾವೇನು ಮಾಡ್ತೀವಿ, ಮಲ್ಟಿಪ್ಲೈ ಮಾಡ್ಕೊತ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ 4 ಫ್ಯಾಕ್ಟೋರಿಯಲ್ ಅಂದರೆ ನಮಗೆ 4 ಫ್ಯಾಕ್ಟೋರಿಯಲ್ ಅಂತಂದರೆ ನಾವು ಏನು ಮಾಡ್ತೀವಿ, 4 ಇಂಟು 3 ಇಂಟು 2 ಇಂಟು 1 4 ಇಂಟು 3 ಇಂಟು 2 1 ಮಾಡಿದರೆ ನಮಗೆ 24 ಬರುತ್ತೆ. ಸೊ 4 ಫ್ಯಾಕ್ಟೋರಿಯಲ್ ಅಂದರೆ ನಮಗೆ ಆನ್ಸರ್ ಬಂದ್ಬಿಟ್ಟು 24 ಈ ಥರ ಬರುತ್ತೆ. ಅದೇ ರೀತಿ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂದರೆ ಆಲ್ರೆಡಿ ನಮಗೆ ಗೊತ್ತಿದ್ದಾವೆ 1 2 2 3 4 5 6 ಈ ಥರ ಏನು ನ್ಯಾಚುರಲ್ ನಂಬರ್ಸ್ ಅಥವಾ ನಂಬರ್ಸ್ ಬರ್ತಾವಲ್ಲ ಇವನ್ನ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಕೌಂಟಿಂಗ್ ನಂಬರ್ಸ್ನ ಸ್ಟಾರ್ಟ್ ಫ್ರಮ್ 1 ಇಂದ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಏನಾದರೂ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ 4 ಅಂತ ಕೊಟ್ಟೆ ಅಂತ ಅನ್ಕೊಂಡೆ. 4 ನಂಬರ್ಸ್ವರೆಗೂ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಬೇಕಂದ್ರೆ ಇಲ್ಲಿ ಏನು ಮಾಡುತ್ತೆ, 1 + 2 + 3 + 4 ಅಂದರೆ 4 ನ್ಯಾಚುರಲ್ ನಂಬರ್ಸ್ನ ಆ್ಯಡ್ ಮಾಡುತ್ತೆ. ಸೊ ಇದೆಷ್ಟಾಗುತ್ತೆ, 10 ಆಗುತ್ತೆ. ಅದೇ ರೀತಿ 5 ಕೊಟ್ಟೆ ಅಂದರೆ ನನಗೆ ಆನ್ಸರು ಅಪ್ ಟು 5 ವರೆಗೂ ಆ್ಯಡ್ ಆಗ್ತವೆ. 1 + 2 + 3 + 4 + 5 ಅಂದರೆ 15 ಆನ್ಸರ್ ಬರುತ್ತೆ. ಈ ಥರ ನಮಗೇನು ಬರಬೇಕು, ಪ್ರೋಗ್ರಾಮಲ್ಲಿ ಬರಬೇಕು, ಪೈಥಾನ್ ಪ್ರೋಗ್ರಾಮಲ್ಲಿ. ಅದನ್ನು ಇವತ್ತು ನೋಡೋಣ. ಈಗ ಲಾಸ್ಟ್ ವಿಡಿಯೋದಲ್ಲಿ ನಾವು ಫೆಬೊನಸಿ ಸೀರೀಸ್ನ ಜನರೇಟ್ ಮಾಡೋ ಪ್ರೋಗ್ರಾಮ್ನ ನೋಡಿದ್ವಿ. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಫ್ಯಾಕ್ಟೋರಿಯಲ್ ಆಫ್ ನಂಬರು, ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ನ ಮಾಡ್ತೀವಿ. ಫಸ್ಟ್ ವಿ ಕ್ಯಾನ್ ಡಿಫೈನ್ ದ ಫಂಕ್ಷನ್ನ ಡಿಫೈನ್ ಮಾಡಬೇಕು. ನಿಮಗೆ ಗೊತ್ತಿದೆ ಆಲ್ರೆಡಿ ಯಾವುದೇ ಫಂಕ್ಷನ್ನ ನಾವು ಡಿಕ್ಲೇರ್ ಮಾಡಬೇಕಂದ್ರೆ ನಾವು DF ಅನ್ನೋ ಕೀವರ್ಡ್ನ ಯೂಸ್ ಮಾಡ್ತೀವಿ. DF ಮೀನ್ಸ್ ಇಟ್ ಈಸ್ ಎ ಡಿಫೈನ್ ಅಂತೇಳಿ ಕರಿತೀವಿ. ಡಿಫೈನ್ ಇಲ್ಲಿ ಫಸ್ಟಿಗೆ ನಾನು ಫ್ಯಾಕ್ಟೋರಿಯಲ್ ಬರೆಯೋದ್ರಿಂದ ಅದನ್ನ ನಾನು ಫ್ಯಾಕ್ಟ್ ಆಫ್ n ಅಂತ ತಗೊಳ್ತೀನಿ. ಇಲ್ಲಿ ಫ್ಯಾಕ್ಟ್ ಅನ್ನೋದು ನಮಗೆ ಫಂಕ್ಷನ್ ನೇಮು, n ಅನ್ನೋದು ಆರ್ಗ್ಯುಮೆಂಟ್ ಅಂತ ಕರಿತೀವಿ ಅಥವಾ ಪ್ಯಾರಾಮೀಟರ್ ಅಂತ ಕರಿತೀವಿ. ಲಾಸ್ಟಿಗೆ ಫಂಕ್ಷನ್ ನ ಡಿಕ್ಲೇರ್ ಮಾಡಿದ ಮೇಲೆ ನಾವು ಕೋಲನ್ನ ಬರಿಬೇಕು. ಈ ಕೋಲನ್ ಆದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಇಫ್ ಸ್ಟೇಟ್ಮೆಂಟ್ ಮತ್ತೆ ಎಲ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀವಿ. ಯಾಕಂದ್ರೆ ಈಗ ಫ್ಯಾಕ್ಟೋರಿಯಲ್ ಆಫ್ 0 ಮತ್ತೆ ಫ್ಯಾಕ್ಟೋರಿಯಲ್ ಆಫ್ 1 ನಮಗೆ 1 ಆನ್ಸರ್. ಫ್ಯಾಕ್ಟೋರಿಯಲ್ ಆಫ್ 0 ಅಂದ್ರೂ 1, ಫ್ಯಾಕ್ಟೋರಿಯಲ್ ಆಫ್ 1 ಅಂದ್ರೂ 1. ಅದಿಲ್ಲಪ್ಪ ಅಂದ್ರೆ ನಾವು ಕೊಡೋ ನಂಬರು 0 ಅಥವಾ 1 ಬಿಟ್ಟು ಬೇರೆ ನಂಬರ್ ಕೊಟ್ರೆ ಅದು ಬೇರೆ ರೀತಿ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ನಾವು ಇದನ್ನ ಒಂದೇ ಲೈನ್ ನಲ್ಲೂ ಬರಿಬಹುದು ಅಥವಾ ಇದನ್ನ ಡಿಫ್ರೆಂಟ್ ಅಂದ್ರೆ ಇಫ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ಅದಾದ್ಮೇಲೆ ಪ್ರಿಂಟ್ ಸ್ಟೇಟ್ಮೆಂಟ್, ಅದಾದ್ಮೇಲೆ ಎಲ್ಸ್ ಪಾರ್ಟ್ ಯೂಸ್ ಮಾಡಿ ಮತ್ತೆ ರಿಟರ್ನ್ ಸ್ಟೇಟ್ಮೆಂಟ್ ನ ಬರಿಬಹುದು. ಸೊ ಇಲ್ಲಿ ಡೈರೆಕ್ಟ್ ಆಗಿ ಒಂದೇ ಲೈನ್ ನಲ್ಲಿ ಸಿಂಗಲ್ ಲೈನ್ ನಲ್ಲಿ ಹೆಂಗ್ ಬರಿತೀವಿ ಅಂದ್ರೆ ಫಸ್ಟ್ ಇಫ್ ರಿಟರ್ನ್ ಫ್ಯಾಕ್ಟ್ ಆಫ್ n ಅಂತ ತಗೊಂಡು ನಾವು ಫಂಕ್ಷನ್ ನೇಮ್ ನ ಡಿಕ್ಲೇರ್ ಮಾಡಿ ನಾವೇನ್ ಮಾಡ್ತೀವಿ ಅಂದ್ರೆ ರಿಟರ್ನ್ 1 ಅಂತ ಬರಿತೀವಿ. ಇದು ಯಾವಾಗ 1 ಯಾವಾಗ ಬರುತ್ತೆ ಅಂದ್ರೆ ನಮ್ಗೆ ಆನ್ಸರ್ 1 ಯಾವಾಗ ಬರುತ್ತೆ, ಫ್ಯಾಕ್ಟೋರಿಯಲ್ ಆಫ್ 0 ಮತ್ತೆ ಫ್ಯಾಕ್ಟೋರಿಯಲ್ ಆಫ್ 1 ಇದ್ದಾಗ. ಸೊ ನಾವೇನ್ ಮಾಡ್ತೀವಿ, ಇಫ್ ಅಲ್ಲೇ ನಾವು ರಿಟರ್ನ್ 1 ಇಫ್ n ಈಸ್ ಈಕ್ವಲ್ ಟು 1 ಆರ್ n ಈಸ್ ಈಕ್ವಲ್ ಟು 0 ಎರಡೂ ಆಗಿದ್ರೆ, ಇಫ್ n ಈಸ್ ಈಕ್ವಲ್ ಟು 1 ಆರ್ n ಈಸ್ ಈಕ್ವಲ್ ಟು 0 ಇವೆರಡೂ ಕಂಡೀಷನ್ ಅಂದ್ರೆ n ವ್ಯಾಲ್ಯೂ 0 ಅಥವಾ 1 ಕೊಟ್ಟಾಗ ನಮಗೆ ಆನ್ಸರ್ ಏನ್ ಬರುತ್ತೆ, ಫ್ಯಾಕ್ಟೋರಿಯಲ್ ಆಫ್ 0 ಅಂದ್ರೆ 1, ಫ್ಯಾಕ್ಟೋರಿಯಲ್ ಆಫ್ 1 ಅಂದ್ರೆ 1 ಇದು ಬರುತ್ತೆ. ಎಲ್ಸ್ ಅಲ್ಲೇ ನಾವು ಮುಂದ್ಗಡೆ ಬರಿಬಹುದು, ನೆಕ್ಸ್ಟ್ ಲೈನ್ ಅಲ್ಲಿ ಬರಿಬಹುದು ಅಥವಾ ಅದೇ ಲೈನ್ ಅಲ್ಲೇ ಕಂಟಿನ್ಯೂ ಮಾಡಿ ಎಲ್ಸ್ ಬರ್ದು ಎಲ್ಸ್ n ಆಸ್ಟ್ರಿಕ್ ಅಂತ ಬರಿತೀವಿ. ಅಂದ್ರೆ ಫ್ಯಾಕ್ಟೋರಿಯಲ್ ಆಫ್ n ಇನ್ ಚೆಕ್ ಆಗುತ್ತೆ,
ರಿಕರ್ಸಿವ್ ಫಂಕ್ಷನ್ ಯೂಸ್ ಆಗ್ತದೆ. ರಿಕರ್ಸಿವ್ ಫಂಕ್ಷನ್ ಅಂದ್ರೆ ಆಲ್ರೆಡಿ ಗೊತ್ತೈತೆ, ಫಂಕ್ಷನ್ಸ್ ಕಾಲ್ಸ್ ಅಗೇನ್ ಅಂಡ್ ಅಗೇನ್. ಪ್ರೋಗ್ರಾಮ್ ಅಲ್ಲಿ ಫಂಕ್ಷನ್ ಅಗೇನ್ ಅಂಡ್ ಅಗೇನ್ ಕಾಲ್ ಮಾಡಿದ್ರೆ ಅದನ್ನ ನಾವು ರಿಕರ್ಸಿವ್ ಫಂಕ್ಷನ್ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಏನ್ ಮಾಡ್ತೀವಿ, ರಿಟರ್ನ್ 1 ಇಫ್ n is equal to 1 ಆರ್ n is equal to 0. ನಾವು ಕೊಡೋ ವ್ಯಾಲ್ಯೂ 0 ಅಥವಾ 1 ಇದ್ದಾಗ ನಮಗೆ ಆನ್ಸರ್ 1 ಬರುತ್ತೆ. ಎಲ್ಸ್ ಇಲ್ಲ ಅಂದ್ರೆ n ಫ್ಯಾಕ್ಟೋರಿಯಲ್ n ಇಂಟು ಫ್ಯಾಕ್ಟೋರಿಯಲ್ ಆಫ್ n ಮೈನಸ್ 1. ಇದು ಪದೇ ಪದೇ ಏನಾಗುತ್ತೆ, ರಿಕರ್ಸಿವ್ಲಿ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಇದು ಫ್ಯಾಕ್ಟೋರಿಯಲ್ ಆಫ್ ನಂಬರ್ಗೆ ಏನಿದು ಕಂಡೀಷನ್ ಅಥವಾ ಪ್ರೋಗ್ರಾಮ್ ಲಾಜಿಕ್ ಅನ್ಬೋದು. ಇಲ್ಲಿ n is equal to 1 0 ಇದ್ದಾಗ 1 ಬರುತ್ತೆ, ಇಲ್ಲ ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಅದು ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ನಾವೇನ್ ಮಾಡಬೇಕು, ನೆಕ್ಸ್ಟ್ ಇದರಲ್ಲಿ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ಗೆ ನಾವೇನ್ ಮಾಡಬೇಕು, ಫಂಕ್ಷನ್ ನೇಮ್ ನ ಡಿಕ್ಲೇರ್ ಮಾಡಬೇಕು. ಅಲ್ಲಿ ನಾನು ಏನ್ ಮಾಡ್ತೀನಿ, ಡಿ ಎಫ್ ಅನ್ನೋ ಕೀವರ್ಡ್ ಯೂಸ್ ಮಾಡ್ತೀನಿ. ಸಮ್ ಆಫ್ ಎನ್ ಅಂದ್ರೆ ಸಮ್ ಅನ್ನೋದು ಫಂಕ್ಷನ್ ನೇಮು, ಎನ್ ಅನ್ನೋದು ಆರ್ಗ್ಯುಮೆಂಟ್ ಲಿಸ್ಟ್, ಮತ್ತೆ ಕೋಲನ್ನ ಬರೀತೀನಿ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಬರೀಬೇಕಪ್ಪ ಅಂದ್ರೆ, ಅಲ್ಲಂಗೆ ನಾವು ರಿಟರ್ನ್ ಸ್ಟೇಟ್ಮೆಂಟ್ ಬರ್ತೀವೋ ಇಲ್ಲಿ ಕೂಡ ಹಂಗೆ ರಿಟರ್ನ್ ಸ್ಟೇಟ್ಮೆಂಟ್ ಬರ್ತೀವಿ. ಏನಂದ್ರೆ ರಿಟರ್ನ್ 0 ಯಾವಾಗಿರುತ್ತಂದ್ರೆ ಇಫ್ n is equal to 0. ನಾವು ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ನಾವೇನಾದ್ರೂ 0 ಕೊಟ್ವಿ ವ್ಯಾಲ್ಯೂ ಅಂತ ಅನ್ಕೊಡ್ರಿ. 0 ಕೊಟ್ರೆ ವ್ಯಾಲ್ಯೂ ನಮಗೆ ಏನ್ ಬರುತ್ತೆ, 0ನ ಬರುತ್ತೆ. ಯಾಕಂದ್ರೆ ಯಾವ್ದು ವ್ಯಾಲ್ಯೂ ಇಲ್ಲ ಅಂದ್ರೆ ನಮಗೆ 0 ಬರುತ್ತೆ. ಸೊ ರಿಟರ್ನ್ 0 ಇಫ್ n is equal to 0. ಎಲ್ಸ್ ಅದೇ ರೀತಿ ಕಂಡೀಷನ್ ಫಾಲ್ಸ್ ಆದ್ರೆ ಅಂದ್ರೆ n ವ್ಯಾಲ್ಯೂ ನಾನ್ 0 ವ್ಯಾಲ್ಯೂ ಆದ್ರೆ ಎಲ್ಸ್ n ಪ್ಲಸ್ ಸಮ್ ಆಫ್ n ಮೈನಸ್ 1 ಅಂತ ಬರುತ್ತೆ. n ಪ್ಲಸ್ ಸಮ್ ಆಫ್ n ಪ್ಲಸ್ 1 n ಮೈನಸ್ 1. ನಾವೇನ್ ಮಾಡ್ತೀವಿ, ಪ್ರೋಗ್ರಾಮ್ ಅಲ್ಲಿ ಫಸ್ಟ್ n ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂದ್ರೆ ಯಾವ ನಂಬರ್ ನ ಕೊಟ್ಟಿರ್ತಾರೋ ಆ ನಂಬರು, ಫಾರ್ ಎಕ್ಸಾಂಪಲ್ 4 ಕೊಟ್ವಿ ಅಂತ ಅನ್ಕೊಟ್ರಿ. 4 n ವ್ಯಾಲ್ಯೂ 4 ಕೊಟ್ರೆ 4 ಪ್ಲಸ್ ಸಮ್ ಆಫ್ n ಮೈನಸ್ 1. ಅಗೇನ್ ಏನಾಗುತ್ತೆ, 4 ಮೈನಸ್ 1 3 ಆಗುತ್ತೆ. 4 ಪ್ಲಸ್ 3 7 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, 3 ಇದ್ದಿದ್ದು 2 ಆಗುತ್ತೆ, 2 ಇದ್ದಿದ್ದು 1 ಆಗುತ್ತೆ. ಈ ತರ ನಮಗೆ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಏನ್ ಮಾಡ್ತೀವಿ, ರಿಟರ್ನ್ 0 ಇಫ್ n is equal to 0 ಎಲ್ಸ್ n ಪ್ಲಸ್ ಸಮ್ ಆಫ್ n ಮೈನಸ್ 1. ಇದನ್ನ ಫಾರ್ಮುಲಾ ಕ್ಯಾಲ್ಕುಲೇಟ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಸೆಮಿಕೋಲನ್ ನ ಬರಿತೀವಿ. ಸೆಮಿಕೋಲನ್ ಆದ್ಮೇಲೆ ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕು, ಈಗ ನಾವು ಪ್ರೋಗ್ರಾಮ್ ನ ಲಾಜಿಕ್ ನ ಬರ್ತೀವಿ, ಅಂದ್ರೆ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡೋದನ್ನ ಬರ್ತೀವಿ. ಈಗ ನಮಗೇನ್ ಬೇಕು, ವ್ಯಾಲ್ಯೂನ ಪಾಸ್ ಮಾಡ್ಬೇಕು ಅಥವಾ ವ್ಯಾಲ್ಯೂನ ಕೊಡ್ಬೇಕು. ಯಾವ ವ್ಯಾಲ್ಯೂಗೆ ಕ್ಯಾಲ್ಕುಲೇಟ್ ಆಗೋದು ಅನ್ನೋದನ್ನ ಕೊಡ್ಬೇಕು. ಸೊ ನಾನು ಇಲ್ಲಿ ಏನ್ ತಗೊಳ್ತೀನಿ ಅಂದ್ರೆ NUM ಅಂತ ತಗೊಳ್ತೀನಿ. ಅಂದ್ರೆ ಅದೇ ಆರ್ಗ್ಯುಮೆಂಟ್ ನೇಮ್ ನ n ತಗೋಬೇಕಂತೇನಿಲ್ಲ. ನಾನು ಇಲ್ಲಿ ಏನ್ ಮಾಡೀನಿ, NUM ಅಂತ ತಗೊಂಡಿನಿ. ನೆಕ್ಸ್ಟ್ ನಮ್ ಇಸ್ ಈಕ್ವಲ್ ಟು ಇಂಟ್ ಆಫ್ ಇನ್ಪುಟ್. ಒಂದು ವ್ಯಾಲ್ಯೂನ ನಾನು ಏನ್ ಮಾಡ್ಕೊಂತ ಇದೀನಿ, ಇನ್ಪುಟ್ ಮಾಡ್ಕೊಂತ ಇದೀನಿ. ಇಂಟ್ ಆಫ್ ಇನ್ಪುಟ್ ಎಂಟರ್ ನಂಬರ್. ಎಂಟರ್ ಎ ನಂಬರ್ ಅಂತ ಬರಿತೀವಿ. ಇದು ಬರ್ದಾದ್ಮೇಲೆ ಡಬಲ್ ಕೋಡ್ಸ್, ಪೂರ್ತಿ ಡಬಲ್ ಕೋಡ್ಸ್ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಈಗೇನಾಯ್ತು, ಒಂದು ವ್ಯಾಲ್ಯೂ ನಮಗೆ ಏನ್ ಮಾಡಿದ್ವಿ, ಎಂಟರ್ ಮಾಡಿದ್ವಿ. ಈ ಎಂಟರ್ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಈಗ ನಾವು ಇಲ್ಲಿ ಎರಡು ಫಂಕ್ಷನ್ ಅಂದ್ರೆ ಎರಡು ಪ್ರೋಗ್ರಾಮ್ಸ್ ಒಂದೇ ಇದರಲ್ಲಿ ಇರೋದ್ರಿಂದ, ಫಸ್ಟ್ ಫ್ಯಾಕ್ಟೋರಿಯಲ್, ಸೆಕೆಂಡ್ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಇರೋದ್ರಿಂದ ಅದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಆಪ್ಷನ್ ತಗೊಂತೀವಿ. ಆಪ್ಷನ್ ತಗೋಬೇಕಂದ್ರೆ ಜಸ್ಟ್ ನಾವ್ ಏನ್ ಮಾಡ್ತೀವಿ, ಪ್ರಿಂಟ್ ಸ್ಟೇಟ್ಮೆಂಟ್ ನ ಬರಿತೀವಿ. ಪ್ರಿಂಟ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಪ್ರಿಂಟ್ ಅಲ್ಲಿ ಡಬಲ್ ಕೋಟ್ಸ್ ಅಲ್ಲಿ 1 ಟು ಫೈಂಡ್ ಫ್ಯಾಕ್ಟೋರಿಯಲ್ ಅಂತ ಬರಿತೀವಿ. ಫ್ಯಾಕ್ಟೋರಿಯಲ್ ಅಂತ ಅಂದ್ರೆ ಇದರರ್ಥ ಫಸ್ಟ್ ಆಪ್ಷನ್ 1 ಕೊಟ್ರೆ ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಆಗಬೇಕು. ಆಪ್ಷನ್ 2 ಕೊಟ್ರೆ ಸಮ್ ಆಫ್ ನ್ಯಾಚುರಲ್ ನಂಬರ್ ಪ್ರಿಂಟ್ ಆಗಬೇಕು. ಅದೇ ರೀತಿ ಆಪ್ಷನ್ 3 ಕೊಟ್ರೆ ಪ್ರೋಗ್ರಾಮ್ ಇಂದ ಎಕ್ಸಿಟ್ ಆಗಬೇಕು. ಈ ತರ ನಾವೇನ್ ಮಾಡಿರ್ತೀವಿ, ಪ್ರೋಗ್ರಾಮ್ ನ ಮಾಡಬೇಕು. ಸೊ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಮತ್ತೆ ಅಗೇನ್ ನಾನು ಏನ್ ಮಾಡ್ತೀನಿ, ಇನ್ನೊಂದು ಸ್ಟೇಟ್ಮೆಂಟ್ ನ ಬರೀತೀನಿ, ಟು ಫೈಂಡ್ ಸಮ್. ಅಗೇನ್ ನೆಕ್ಸ್ಟ್ ಪ್ರಿಂಟ್ 3 ಎಕ್ಸಿಟ್ ಆಗಕ್ಕೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ, ಪ್ರೋಗ್ರಾಮ್ ಅಲ್ಲಿ ಓನ್ಲಿ ಡಬಲ್ ಕೋಟ್ಸ್ ನ ಬರಿತೀವಿ. ಸೊ
ಈಗ ಏನಾಯ್ತು, ಟೋಟಲ್ ಆಗಿ ನಾವು 3 ಸ್ಟೇಟ್ಮೆಂಟ್ ನ ಬರ್ದ್ವಿ, ಪ್ರಿಂಟ್ ಸ್ಟೇಟ್ಮೆಂಟ್ ನ. ಇದು ನಮಗೆ ಡಿಸ್ಪ್ಲೇ ಆಗುತ್ತೆ ಏನಂತ, ಟು ಫೈಂಡ್ ಫ್ಯಾಕ್ಟೋರಿಯಲ್, ಟು ಫೈಂಡ್ ಸಮ್, ಟು ಫೈಂಡ್ ಎಕ್ಸಿಟ್ ಅಂತ ಈ ತರ ನಮಗೆ ಡಿಸ್ಪ್ಲೇ ಆಗುತ್ತೆ. ಈ ತರ ಡಿಸ್ಪ್ಲೇ ಆದ್ಮೇಲೆ ನೆಕ್ಸ್ಟ್ ನಾವೇನ್ ತಗೊಳ್ತೀವಪ್ಪ ಅಂದ್ರೆ ಆಪ್ಷನಲ್ ವ್ಯಾಲ್ಯೂ ಅಥವಾ ಒಂದು ಚಾಯ್ಸ್ ಅಂತ ತಗೊಳ್ತೀವಿ, ಒಂದು ವ್ಯಾಲ್ಯೂನ ತಗೊಳ್ತೀವಿ. ಏನಂದ್ರೆ ಇವು ಮೂರರಲ್ಲಿ 1 2 3 ಏನ್ ಕೊಟ್ಟಿವಲ್ಲ, 1 ಕೊಟ್ಟಾಗ ಫ್ಯಾಕ್ಟೋರಿಯಲ್ ಬರಬೇಕು, 2 ಕೊಟ್ಟಾಗ ಸಮ್ ಬರಬೇಕು, 3 ಕೊಟ್ರೆ ಎಕ್ಸಿಟ್ ಆಗಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ, ಒ ಪಿ ಟಿ ಅಂತೇಳಿ ಆಪ್ಷನಲ್ ತಗೊಂತೀವಿ, ಅಂದ್ರೆ ಆಪ್ಷನಲ್ ವ್ಯಾಲ್ಯೂ. ಒ ಪಿ ಟಿ ಇಸ್ ಈಕ್ವಲ್ ಟು ಇಂಟ್ ಆಫ್ ಇನ್ಪುಟ್ ಎಂಟರ್ ಆಪ್ಷನ್ ಫ್ರಮ್ 1 to 3. ಅಂದ್ರೆ ನಮಗೆ ಆಪ್ಷನ್ಗಳು 1 to 3 ಆಪ್ಷನ್ಸ್ ಇದಾವೆ, ಅದರಲ್ಲಿ ಯಾವ್ದಾದ್ರೂ ಒಂದು ಆಪ್ಷನ್ ನ ನಾವು ಕೊಡ್ಬೇಕು. ಸೊ ಇಲ್ಲಿ ಏನ್ ಮಾಡಿದ್ವಿ, ಆಪ್ಷನ್ ಇಸ್ ಈಕ್ವಲ್ ಟು ಇಂಟ್ ಆಫ್ ಇನ್ಪುಟ್ ಎಂಟರ್ ಆಪ್ಷನ್ ಫ್ರಮ್ 1 to 3 ಅಂತ ಕೊಟ್ವಿ. ಈ ಕೊಟ್ಟ ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಫಸ್ಟ್ ವ್ಯಾಲ್ಯೂ ಯಾವ್ದಿರುತ್ತೋ ಅದು, ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಇಫ್ ಅಂತ ತಗೊಳ್ತೀವಿ. ಅಂದ್ರೆ ಇಫ್ ತಗೊಂಡು ಇಲ್ಲಿ ಏನ್ ಮಾಡ್ತೀವಿ, ಒ ಪಿ ಟಿ ಇಸ್ ಈಕ್ವಲ್ ಟು 1, ಒ ಪಿ ಟಿ ಇಸ್ ಈಕ್ವಲ್ ಟು 1 ಅಂದ್ರೆ ಆಪ್ಷನ್ 1 ನ ನಾವು ಸೆಲೆಕ್ಟ್ ಮಾಡಿದ್ರೆ ಅಥವಾ 1 ಕೊಟ್ರೆ ನಮಗೆ ಏನ್ ಪ್ರಿಂಟ್ ಆಗಬೇಕಪ್ಪ ಅಂದ್ರೆ, ಪ್ರಿಂಟ್ ಫ್ಯಾಕ್ಟೋರಿಯಲ್ ಆಫ್ ನಮ್ ಅಂದ್ರೆ ನಾವು ಎಷ್ಟು ವ್ಯಾಲ್ಯೂ ಕೊಟ್ಟಿರ್ತೀವೋ ಅದು ಪ್ರಿಂಟ್ ಆಗುತ್ತೆ, ಕಮ ಡಬಲ್ ಕೋಟ್ಸ್ ಅಲ್ಲಿ ಈಸ್ ಅಂತ ಬರ್ದು ಇಸ್ ಈಕ್ವಲ್ ಟು ಅಂತ ಬರ್ದು, ಕಮ ಫ್ಯಾಕ್ಟ್ ಆಫ್ ನಮ್ ಅಂದ್ರೆ ಫಂಕ್ಷನ್ ನ ನಾವು ಕಾಲ್ ಮಾಡ್ತೀವಿ ಫ್ಯಾಕ್ಟ್ ಆಫ್ ನಮ್ ಅಂತ. ಇವಾಗ ಏನಾಗುತ್ತೆ, ಇಷ್ಟು ಸ್ಟೇಟ್ಮೆಂಟ್ ಬರೆದಾಗ ಇಲ್ಲಿ ನಮಗೆ ಏನಾಗುತ್ತೆ, ನಾವು 1 ಕೊಟ್ರೆ ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಆಗುತ್ತೆ. ಯಾವಾಗ ಫ್ಯಾಕ್ಟ್ ಅನ್ನೋ ನಂಬರ್ನ ಇದು ಏನಾಗುತ್ತೆ, ಫಂಕ್ಷನ್ ಕಾಲ್ ಆಗುತ್ತೆ, ಫಂಕ್ಷನ್ ಕಾಲ್ ಆಗ್ಬಿಟ್ಟು ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಎಲ್ಸ್, ಈ ಕಂಡೀಷನ್ ಫಾಲ್ಸ್ ಆದ್ರೆ, ಅಂದ್ರೆ ಈಗ ಫಸ್ಟ್ ಗೆ ನಮಗೇನಿದೆ, ಆಪ್ಷನ್ 1 ಇದೆ, ಆಪ್ಷನ್ 1 ಕೊಟ್ಟಾಗ ನಮಗೇನಾಗುತ್ತೆ, ಫ್ಯಾಕ್ಟೋರಿಯಲ್ 1 ಬರುತ್ತೆ. ಸೊ ಅದೇ ನಮಗೆ ಕಂಡೀಷನ್ ಫಾಲ್ಸ್ ಆದ್ರೆ ಅಥವಾ ಎಲ್ಸ್ ಪಾರ್ಟ್ ಅಲ್ಲಿ ಇಫ್ ಆಪ್ಷನ್ ಇಸ್ ಈಕ್ವಲ್ ಟು 2, ಅಂದ್ರೆ ಇಲ್ಲಿ ಇನ್ನೂ 2 ಇರೋದ್ರಿಂದ ಮತ್ತೆ ಅಗೇನ್ ನಾವು ಏನ್ ಮಾಡ್ತೀವಿ, ಅಗೇನ್ ಇಫ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀವಿ. ಇಲ್ಲಿ ಇಫ್ ಆಪ್ಷನ್ ಒ ಪಿ ಟಿ ಈಸ್ ಈಕ್ವಲ್ ಟು 2, ಒ ಪಿ ಟಿ ಈಸ್ ಈಕ್ವಲ್ ಟು 2 ಇದ್ದಾಗ ಕೋಲನ್, ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಪ್ರಿಂಟ್ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಅಪ್ ಟು ಅಂತ ಬರೆದು ಡಬಲ್ ಕೋಟ್ಸ್ ಕ್ಲೋಸ್ ಮಾಡಿ, ಎನ್ ಯು ಎಂ ಅಂತ ಬರಿತೀವಿ. ಎನ್ ಯು ಎಂ ಅಂತ ಬರೆದ್ರೆ ಇಲ್ಲಿ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತ ಪ್ರಿಂಟ್ ಆಗುತ್ತೆ, ಡಬಲ್ ಕೋಟ್ಸ್ ಅಲ್ಲಿ ಬರೆದಿರೋದು. ನೆಕ್ಸ್ಟ್ ನಮ್ ಯಾವ ವ್ಯಾಲ್ಯೂ ಕೊಟ್ಟಿರ್ತೀವೋ ಅದು ಪ್ರಿಂಟ್ ಆಗುತ್ತೆ. ಮತ್ತೆ ಅಗೇನ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಪ್ರಿಂಟ್ ಆಗಬೇಕು. ಸೊ ವ್ಯಾಲ್ಯೂ ಪ್ರಿಂಟ್ ಆಗ್ಬೇಕಂದ್ರೆ ನಾವೇನ್ ಮಾಡ್ತೀವಿ, ಸಮ್ ಆಫ್ ನಮ್ ಅಂತೇಳಿ ಬರಿತೀವಿ, ಸಮ್ ಆಫ್ ನಮ್. ಈ ತರ ನಾವು ಏನ್ ಮಾಡ್ತೀವಿ, ಆಪ್ಷನ್ 1ಗೂ ಮತ್ತೆ ಆಪ್ಷನ್ 2ಗೂ ಕೊಡ್ತೀವಿ. ನೆಕ್ಸ್ಟ್ ಎಲ್ಸ್ ಅಂದ್ರೆ ಈಗ ನಮಗೆ ಆಪ್ಷನ್ ಎಕ್ಸಿಟ್ ಇರೋದ್ರಿಂದ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಎಲ್ಸ್ ಪಾರ್ಟ್ ನ ಬರ್ತೀವಿ. ಎಲ್ಸ್ ಪಾರ್ಟ್ ಅಲ್ಲಿ ಎಲ್ಸ್ ಕೋಲನ್ ಇಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ ಡಬಲ್ ಕೋಟ್ಸ್ ಓಪನ್ ಮಾಡಿ ಡಬಲ್ ಕೋಟ್ಸ್ ಕ್ಲೋಸ್ ಮಾಡಿದ್ರೆ ಇದು ಎಕ್ಸಿಟ್ ಆಗುತ್ತೆ. ಸೊ ಈ ತರ ನಾವು ಪ್ರೋಗ್ರಾಮ್ ನ ಬರಿಬೇಕು. ಇಲ್ಲಿ ಫಸ್ಟ್ ನಾವೇನ್ ಡಿಕ್ಲೇರ್ ಮಾಡಿದ್ವಲ್ಲ, ಇದು ಫಂಕ್ಷನ್ ನೇಮು ಫ್ಯಾಕ್ಟೋರಿಯಲ್ಗೆ, ಇದು ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ಗೆ, ಅದಾದ್ಮೇಲೆ ಇದು ಕ್ಯಾಲ್ಕುಲೇಷನ್ ಆಗೋ ರೀತಿ. ಈಗ ಈ ಪ್ರೋಗ್ರಾಮ್ ಇಷ್ಟು ಬರೆದ್ಮೇಲೆ ನಾವೇನ್ ಮಾಡ್ಬೇಕು, ಫೈಲ್ಗೆ ಹೋಗಿ ಸೇವ್ ಕೊಡ್ಬೇಕು. ಆಲ್ರೆಡಿ ನಾವು ಸೇವ್ ಮಾಡಿರೋದ್ರಿಂದ ನಾನು ಏನ್ ಮಾಡ್ತೀನಿ, ಡೈರೆಕ್ಟ್ ಆಗಿ ಪ್ರೋಗ್ರಾಮ್ ನ ರನ್ ಮಾಡ್ತಾ ಇದ್ದೀನಿ. ಪ್ರೋಗ್ರಾಮ್ ನ ರನ್ ಮಾಡಿದಾಗ
ಅದೇನು ಕೇಳುತ್ತೆ, ಅನ್ಟರ್ಮಿನೇಟೆಡ್ ಸ್ಟ್ರಿಂಗ್ ಲಿಟ್ರಲ್ ಅಂದರೆ ಒಂದು ಎರರ್ ಇದೆ ಇಲ್ಲಿ, ಡಬಲ್ ಕೋಡ್ಸ್ ಕ್ಲೋಸ್ ಆಗಿಲ್ಲ. ಸೊ ಡಬಲ್ ಕೋಡ್ಸ್ ಕ್ಲೋಸ್ ಮಾಡಬೇಕು. ಈಗ ಅಗೇನ್ ರನ್ ಮಾಡ್ತಾ ಇದ್ದೀನಿ ಪ್ರೋಗ್ರಾಮ್ ರನ್ ಮಾಡಿದಾಗ ನಮಗೇನಾಗುತ್ತೆ, ಇಫ್ ಎಕ್ಸ್ಪೆಕ್ಟೆಡ್ ಇಲ್ಲಿ ಕೂಡ ನಾವು ಕೋಲನ್ನ ಬಿಟ್ಟಿವಿ, ಕೋಲನ್ ಬಿಟ್ಟಿರೋದ್ರಿಂದ ಅದು ಎರರ್ ಬರ್ತಾ ಇದೆ. ನೆಕ್ಸ್ಟ್ ಅಗೇನ್ ರನ್ ಮಾಡಲ್ ಪ್ರೋಗ್ರಾಮ್ ರನ್ ಮಾಡಿದಾಗ ಈಗ ಏನ್ ಕೇಳುತ್ತೆ ನಮಗೆ, ಎಂಟರ್ ನಂಬರ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾನು 3 ಕೊಡ್ತೀನಿ, ವ್ಯಾಲ್ಯೂನ 3 ಕೊಡ್ತೀನಿ. 3 ಕೊಟ್ರೆ ಫ್ಯಾಕ್ಟೋರಿಯಲ್ ನಮಗೆ 1 ಫ್ಯಾಕ್ಟೋರಿಯಲ್ 2 ಸಮ್ 3 ಎಕ್ಸಿಟ್ ಆಗಬೇಕು. ಸೊ ನಾನು ಆಪ್ಷನ್ 1 ಕೊಡ್ತೀನಿ. 1 ಕೊಟ್ರೆ ಏನಾಗಬೇಕು, ಇಲ್ಲಿ ನಮಗೆ ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ ಆಗಬೇಕು. ಫ್ಯಾಕ್ಟೋರಿಯಲ್ ನಂಬರ್ ಬರ್ಬೇಕಂದ್ರೆ ಫ್ಯಾಕ್ಟೋರಿಯಲ್ ಆಫ್ 3 ಅಂದ್ರೆ 6 ವ್ಯಾಲ್ಯೂ ಬರಬೇಕು. ಸೊ ಆನ್ಸರ್ ನೋಡೋಣ, ಫ್ಯಾಕ್ಟೋರಿಯಲ್ ಆಫ್ 3 6 ಅಂತ ಬಂತು. ಈ ತರ ಆನ್ಸರ್ ಬರುತ್ತೆ. ಅದೇ ರೀತಿ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಬೇಕಂದ್ರೆ ಅಗೇನ್ ಇದನ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಅಗೇನ್ ವಿ ಹ್ಯಾವ್ ಟು ರನ್ ದ ಪ್ರೋಗ್ರಾಮ್ ರನ್ ಮಾಡಿದ್ಮೇಲೆ ಎಂಟರ್ ಎ ನಂಬರ್, ಅಗೇನ್ ಐ ಕ್ಯಾನ್ ಗಿವ್ ದ ವ್ಯಾಲ್ಯೂ 3 ಅಂತ ಕೊಡ್ತೀನಿ. 3 ಕೊಟ್ಮೇಲೆ ಅಗೇನ್ ಕೇಳುತ್ತೆ ಅದು ಫೈಂಡ್ 1 2 3 ಅಂತ 2 ಕೊಟ್ರೆ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಪ್ರಿಂಟ್ ಆಗಬೇಕು. ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ 3 ಕೊಟ್ಟಾಗ 3 + 2 + 1 ಅಗೇನ್ 6 ಬರ್ಬೇಕು ಆನ್ಸರ್. ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಈಸ್ ಅಪ್ ಟು 3 is 6 ಅಂದ್ರೆ 1 + 2 + 3 6 ಅಂತ ಬರುತ್ತೆ. ಈ ತರ ನಾವು ಪ್ರೋಗ್ರಾಮ್ನ ಬರೆದು ಎಕ್ಸಿಕ್ಯೂಟ್ ಮಾಡಬೇಕು. ಇದರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ 2 ಫಂಕ್ಷನ್ಸ್ನ ಯೂಸ್ ಮಾಡ್ತಾ ಇದೀವಿ, ಒಂದು ಫ್ಯಾಕ್ಟೋರಿಯಲ್, ಇನ್ನೊಂದು ಸಮ್. ಈ ತರ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡೋದು. ಬೇರೆ ವ್ಯಾಲ್ಯೂ ಕೊಟ್ಬಿಡೋಣ. ಫಾರ್ ಎಕ್ಸಾಂಪಲ್ ನಾನು ಪ್ರೋಗ್ರಾಮ್ನ ಕ್ಲೋಸ್ ಮಾಡಿದೆ. ಇಲ್ಲಿ ಫೈಲ್ ಮೆನುಗೆ ಹೋಗಿ ಆಲ್ರೆಡಿ ಫೈಲ್ ನೇಮ್ನ ಕೊಟ್ಟಿನಿ, PUC ಸೆಕೆಂಡ್ 2py ಅಂತ. ಇಲ್ಲಿ ಪ್ರೋಗ್ರಾಮ್ನ ರನ್ ಮಾಡ್ತಾ ಇದ್ದೀನಿ. ರನ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ನಾನು ವ್ಯಾಲ್ಯೂನ 5 ಅಂತ ಕೊಡ್ತೀನಿ. 5 ಅಂತ ಕೊಟ್ಟು ಟು ಫೈಂಡ್ ಸಮ್ 2 ಅಂತ ಕೊಡ್ತೀನಿ. 2 ಅಂತ ಕೊಟ್ಟರೆ ವ್ಯಾಲ್ಯೂ ಏನು ಬರ್ಬೇಕು ನಮಗೆ, ಅಪ್ ಟು 5 ವರೆಗೂ ಅಂದ್ರೆ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ 15 ಬರ್ಬೇಕು. ಆನ್ಸರ್ 15 ಬರುತ್ತೆ. ಸೊ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಅಪ್ ಟು 5 is 15 ಅಂತ. ಈ ತರ ನಾವು ಪೈಥಾನ್ ಪ್ರೋಗ್ರಾಮ್ ಅಲ್ಲಿ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಇದೇ ರೀತಿ ನಿಮಗೆ ಪ್ರೋಗ್ರಾಮ್ಗಳು ನೆಕ್ಸ್ಟ್ ಇರೋ ಪ್ರೋಗ್ರಾಮ್ಗಳೆಲ್ಲ ಬೇಕಂದ್ರೆ ಈ ಚಾನಲ್ನ ಇವಾಗೆ ಸಬ್ಸ್ಕ್ರೈಬ್ ಆಗ್ರಿ.